ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುದ್ಧಗಳು ಎಲ್ಲೇ ನಡೀಲಿ ಅವು ಎಚ್ಚರ ಇರೋ ದೇಶಗಳಿಗೆಲ್ಲ ಏನನ್ನಾದರೂ ಕಲಿಸ್ತಲೇ ಇರುತ್ತವೆ. ರಷ್ಯಾ ಯುಕ್ರೇನ್ ಯುದ್ಧದಿಂದ ಭಾರತ ಸಾಕಷ್ಟು ಕಲಿತು. ಇಸ್ರೇಲ್ ಮೇಲೆ ಹಮಾಸ್ ಮಾಡಿದ ದಾಳಿಗಳು ಕೂಡ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸಿದ್ವು. ಈಗ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಕೂಡ ಭಾರತಕ್ಕೊಂದಷ್ಟು ಪಾಠಗಳನ್ನು ಕಲಿಸ್ತಾ ಇದೆ. ನಮ್ಮ ಏರ್ ಡಿಫೆನ್ಸ್, ಅಟ್ಯಾಕಿಂಗ್ ಸಾಮರ್ಥ್ಯ ಹಾಗೂ ಶತ್ರುಗಳ ಯುದ್ಧ ತಂತ್ರಗಳನ್ನು ಭೇದಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಭಾರತ ಈಗ ಮತ್ತಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದೆ. ರಕ್ಷಣಾ ಇಲಾಖೆ 2,38,000 ಕೋಟಿ ರೂಪಾಯಿಗಳ ಆಯುಧ ಖರೀದಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇದರಲ್ಲಿ ರಷ್ಯಾದ ಟುಂಗುಸ್ಕಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರುತ್ತವೆ. S-400ಗಳ ಸಂಖ್ಯೆ ಮತ್ತೆ 5 ಹೆಚ್ಚಾಗುತ್ತೆ. ಹಾಗೆ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ರಿಮೋಟ್ ಪೈಲಟ್ ವಿಮಾನಗಳ ಖರೀದಿ ಮತ್ತು ಟ್ರಾನ್ಸ್ಪೋರ್ಟ್ ವಿಮಾನಗಳ ಖರೀದಿ, ಹೀಗೆ ಸಾಕಷ್ಟು ಆಯುಧ ಖರೀದಿಯನ್ನು ಭಾರತ ಮಾಡ್ತಾ ಇದೆ. ಗೆಳೆಯರೆ, ಈ ಟುಂಗುಸ್ಕಾ ಅಂದ್ರೆ ಏನು, ರಿಮೋಟ್ ಪೈಲಟ್ ವಿಮಾನ ಏನು ಮತ್ತು S-400 ಈಗ ನಮ್ಮ ಹತ್ರ ಇರೋದು ಸಾಕಾಗೋದಿಲ್ವೇ, ಮತ್ತೆ ಇದು ನಮಗೆ ಹಾಕಬೇಕು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ. ಅವರಿಗೆ ಚೈನಾ ಕೊಟ್ಟಿದ್ದ ಡಬ್ಬಾ ಏರ್ ಡಿಫೆನ್ಸ್ ಫೇಲ್ ಆಯಿತು. ಹೀಗಾಗಿ ಅಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ದೊಡ್ಡ ಪ್ರಮಾಣದಲ್ಲಿ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಇದ್ದಾರೆ. ಆದರೆ ಇರಾನ್ ಕೂಡ ತನ್ನ ದಾಳಿಯ ತೀವ್ರತೆಯನ್ನೇನು ಕಡಿಮೆ ಮಾಡಿಲ್ಲ. ಅವರ ಮಿಸೈಲ್ಗಳು ಇಸ್ರೇಲ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡಬಲ್ಲ ದಾಳಿಗಳನ್ನು ಮಾಡ್ತಾ ಇವೆ. ಅದಕ್ಕಿಂತ ಮಿಗಿಲಾಗಿ ಅವರ ಡ್ರೋನ್ಗಳು ಅಬ್ಬರ ಇಡ್ತಾ ಇವೆ. ಅರಬ್ ದೇಶಗಳು ಹಾಗೂ ಇರಾನ್ ನಡುವಿನ ದೂರ ತುಂಬಾ ಹೆಚ್ಚಿಲ್ಲ. ಅಲ್ಲಿ ಇರಾನ್ ತನ್ನ ಶಾರ್ಟ್ ರೇಂಜ್ ಹಾಗೂ ಮೀಡಿಯಂ ರೇಂಜ್ ಮಿಸೈಲ್ಗಳ ಜೊತೆ ಡ್ರೋನ್ಗಳನ್ನು ಬಳಸ್ತಾ ಇದೆ. ಅಲ್ಲಿ ಅಮೆರಿಕ ಕೊಟ್ಟ ಏರ್ ಡಿಫೆನ್ಸ್ ಇದ್ರೂ ಕೂಡ ಇರಾನಿನ ಡ್ರೋನ್ಗಳ ದಾಳಿಯಿಂದ ಪೂರ್ಣ ಪ್ರಮಾಣದಲ್ಲಿ ಅರಬರನ್ನ ಕಾಪಾಡೋದಕ್ಕೆ ಅವುಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಒಂದು ಡ್ರೋನ್ ಅನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಮಿಸೈಲ್ ಬಳಸಬೇಕು ಅನ್ನೋದಿದೆಯಲ್ಲ, ಅದೇ ತುಂಬಾ ಕಾಸ್ಟ್ಲಿ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲೂ ಇರಾನಿನ ದಾಳಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಖಂಗೊಳ್ತಾ ಇರೋದು ಬಹ್ರೇನ್ ಮತ್ತು UAEಗಳು. ಹೀಗಾಗಿ ಈಗ UAE ಭಾರತದ ಜೊತೆ ಮಾತುಕತೆಗಳನ್ನು ಶುರು ಮಾಡ್ತಾ ಇದೆ. ಭಾರತದ ವಾರ್ ಪ್ರೋನ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಇದೆಯಲ್ಲ, ಅದನ್ನ ನಮಗೆ ಕೊಡಿ ಅಂತ UAE ಕೇಳ್ತಾ ಇದೆ. ಈ ಬಗ್ಗೆ ಈ ಹಿಂದೆನೇ ಮಾತುಕತೆಗಳಾಗಿದ್ವು. ಆ ಸಂದರ್ಭದಲ್ಲಿ ಸ್ವಲ್ಪ ಬೇಗ UAE ಮಾತುಕತೆಗಳನ್ನು ಮುಗಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಕಾಶಲ್ಲಿ ಕೆಲಸ ಮಾಡ್ತಾ ಇರ್ತಾ ಇತ್ತೋ ಏನೋ. ಗೆಳೆಯರೆ, ಇಲ್ಲಿ ಇರಾನ್ ಬಳಸ್ತಾ ಇರೋ ಡ್ರೋನ್ಗಳಿವೆಯಲ್ಲ, ಅವುಗಳನ್ನ ನೋಡ್ತಾ ಇದ್ರೆ ಭಾರತಕ್ಕೆ ಡ್ರೋನ್ ಶಕ್ತಿಯ ಅಗತ್ಯ ಎಷ್ಟು ಅನ್ನೋದು ಅರ್ಥ ಆಗ್ತಾ ಇದ್ದಂತಿದೆ. ಹಾಗೆ ಅಮೆರಿಕ ಈ ಯುದ್ಧದಲ್ಲಿ 16ಕ್ಕೂ ಹೆಚ್ಚು ವಿಮಾನಗಳನ್ನು ಕಳ್ಕೊಂಡಿದೆ. ಅಲ್ಲಿ ಯುದ್ಧ ವಿಮಾನ ನಾಶ ಆದರೆ ಆರ್ಥಿಕವಾಗಿ ನಷ್ಟ ಆಗೋದಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪೈಲಟ್ಗಳು ಸಾವಿಗೀಡಾಗೋ ಸಾಧ್ಯತೆಗಳಿರುತ್ತವೆ. ಅಥವಾ ಅವರು ಶತ್ರು ದೇಶಗಳಲ್ಲಿ ಅಭಿನಂದನ್ ತರ ಅರೆಸ್ಟ್ ಆದ್ರೆ ಅವರನ್ನ ಬಿಡಿಸ್ಕೊಂಡು ತರೋದಕ್ಕೆ ದೊಡ್ಡ ಮಟ್ಟದ ರಾಜತಾಂತ್ರಿಕ ಒತ್ತಡಗಳನ್ನು ಬಳಸಬೇಕಾಗತ್ತೆ. ಹೀಗಾಗಿ ಏರಿಯಲ್ ಪವರ್ ಬೇಕು, ಆದರೆ ಪೈಲಟ್ಗಳ ಪ್ರಾಣಹಾನಿ ಆಗಬಾರದು ಅನ್ನೋ ನಿಟ್ಟಲ್ಲಿ ಭಾರತ ರಿಮೋಟ್ ಪೈಲಟ್ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಈಗ ಇವೆಲ್ಲವುಗಳ ಖರೀದಿಗೆ 2,38,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡೋದಕ್ಕೆ ಸರ್ಕಾರ ಒಪ್ಪಿದೆ ಮತ್ತು ಖರೀದಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ರಷ್ಯಾದ ಟುಂಗುಸ್ಕಾ ಖರೀದಿಗೆ ಭಾರತ ಅಪ್ರೂವಲ್ ಅನ್ನು ಕೊಡ್ತಾ ಇದೆ. ಟುಂಗುಸ್ಕಾ ಇದು ಸೋವಿಯತ್ ಯೂನಿಯನ್ ಅಂದ್ರೆ ಈಗಿನ ರಷ್ಯಾ ಅಭಿವೃದ್ಧಿಪಡಿಸಿದ ಸೆಲ್ಫ್ ಪ್ರೊಪಲ್ಡ್ ಆಂಟಿ ಏರ್ಕ್ರಾಫ್ಟ್ ಗನ್ ಮಿಸೈಲ್ ಸಿಸ್ಟಮ್. ನ್ಯಾಟೋ ಇದನ್ನ SA-19 ಗ್ರಿಸನ್ ಅಂತ ಕರೆಯುತ್ತೆ. ಇದು ಗನ್ ಮತ್ತು ಮಿಸೈಲ್ ಎರಡನ್ನೂ ಒಂದೇ ವಾಹನದಲ್ಲಿ ಸಂಯೋಜಿಸಿದ ಹೈಬ್ರಿಡ್ ವ್ಯವಸ್ಥೆ. ಕಡಿಮೆ ಎತ್ತರದಲ್ಲಿ ಹಾರುವ ವಿಮಾನಗಳು, ಹೆಲಿಕಾಪ್ಟರ್ಗಳು, ಕ್ರೂಸ್ ಮಿಸೈಲುಗಳು ಮತ್ತು ಡ್ರೋನ್ಗಳ ವಿರುದ್ಧ ಇದು ಅದ್ಭುತವಾದ ಏರ್ ಡಿಫೆನ್ಸ್ ಅನ್ನು ಕೊಡುತ್ತೆ. ಯುದ್ಧ ಟ್ಯಾಂಕ್ ಮೇಲೆ ಅಳವಡಿಸಿದ ಈ ಏರ್ ಡಿಫೆನ್ಸ್ ಪದಾತಿ ದಳಗಳ ಮೇಲೆ ಶತ್ರುಗಳು ನಡೆಸಬಹುದಾದ ಡ್ರೋನ್ ಅಥವಾ ವಾಯುದಾಳಿಗಳನ್ನು ಕೂಡ ಸಮರ್ಥವಾಗಿ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಹಗಲು ರಾತ್ರಿ ಯಾವುದೇ ಹವಾಮಾನ, ಯಾವುದೇ ಟರೈನ್ ನಲ್ಲಿ ಕೂಡ ಇದನ್ನ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಟ್ಯಾಂಕ್ ಮೌಂಟೆಡ್ ಆದ್ರಿಂದ ಒಂದು ಕಡೆ ಇದೇನು ಇರೋದಿಲ್ಲ, ಬೇರೆ ಬೇರೆ ಕಡೆಗಳಿಗೆ ಇದನ್ನ ಸಾಗಾಟ ಮಾಡೋದು ಕಷ್ಟನೂ ಆಗೋದಿಲ್ಲ. ಹಾಗೆ ಇದು ಚಲಿಸ್ತಿರುವಾಗ ಕೂಡ ಗುರಿಗಳನ್ನ ಹೊಡೆದು ಹಾಕುತ್ತೆ. ಹೀಗಾಗಿ ತುಂಬಾ ಪವರ್ಫುಲ್ ಆಂಟಿ ಏರ್ಕ್ರಾಫ್ಟ್ ಗನ್ ಅಂತ ಇದನ್ನ ಕರೀತಾರೆ. ಇದರಲ್ಲಿ 2 30mm ಆಟೋ ಕ್ಯಾನನ್ಗಳಿರುತ್ತವೆ. ಇದರ ಮೂಲಕ ಕಡಿಮೆ ದೂರದ ಗುರಿಗಳು ಅಂದ್ರೆ ಸುಮಾರು 4 ಕಿಲೋಮೀಟರ್ ವರೆಗಿನ ಗುರಿಗಳ ಮೇಲೆ ಬಹಳ ವೇಗವಾಗಿ ಗುಂಡು ಹಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸರ್ಫೇಸ್ ಟು ಏರ್ ಮಿಸೈಲುಗಳು ಇದರಲ್ಲಿ 8 ಅಳವಡಿಸೋದಕ್ಕೆ ಸಾಧ್ಯ ಇದೆ. ಅವು ಸುಮಾರು 18 ಕಿಲೋಮೀಟರ್ ವರೆಗಿನ ಗುರಿಗಳನ್ನ 15 ಮೀಟರ್ನಿಂದ 6 ಕಿಲೋಮೀಟರ್ಗಳವರೆಗಿನ ಎತ್ತರದಲ್ಲಿ ಹೊಡೆದು ಹಾಕತ್ವೆ. ಗನ್ ಮತ್ತು ಮಿಸೈಲ್ ಸಂಯೋಜನೆ ಎಷ್ಟು ಪರಿಣಾಮಕಾರಿ ಅಂದ್ರೆ ದೂರದ ಗುರಿಗಳನ್ನ ಮಿಸೈಲ್ ನಲ್ಲಿ, ಹತ್ತಿರದ ಗುರಿಗಳನ್ನ ಗನ್ ಮೂಲಕ ಹೊಡೆದು ಕೆಡುವುದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದನ್ನ ಟ್ಯಾಂಕ್ಗೆ ಅಳವಡಿಸಿರ್ತಾರೆ. ಹೀಗಾಗಿ ಟರೈನ್ ಸಮಸ್ಯೆ ಇದಕ್ಕಾಗೋದಿಲ್ಲ. ನೆಲ ಹೆಂಗಿದ್ರು ಇದು ತನ್ನ ಪಾಡಿಗೆ ತಾನು ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನು ಸರ್ವೆಲೆನ್ಸ್ ರಡಾರ್, ಟ್ರ್ಯಾಕಿಂಗ್ ರಡಾರ್ ಹಾಗೂ ಆಪ್ಟಿಕಲ್ ಸೈಟ್ ವ್ಯವಸ್ಥೆ ಇದರಲ್ಲಿರುತ್ತೆ. 4 ಜನ ಸಿಬ್ಬಂದಿ ಇರ್ತಾರೆ. ಒಬ್ಬ ಕಮಾಂಡರ್, ಒಬ್ಬ ಡ್ರೈವರ್, ಗನ್ನರ್ ಮತ್ತು ಸೆನ್ಸಾರ್ ಆಪರೇಟರ್ ಇದರಲ್ಲಿ ಇರ್ತಾರೆ.
ಹಾಗೆ ರಸ್ತೆ ಚೆನ್ನಾಗಿದ್ರೆ ಗಂಟೆಗೆ ಸುಮಾರು 65 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಇದು ಸಂಚರಿಸುತ್ತೆ. ಒಮ್ಮೆ ಫ್ಯೂಯಲ್ ತುಂಬಿದ್ರೆ 500 ಕಿಲೋಮೀಟರ್ಗಳವರೆಗೆ ಇದು ಸಂಚರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಗೆಳೆಯರೆ, ಇದರ ಅಭಿವೃದ್ಧಿ 1970ರಲ್ಲಿ ಅಂದ್ರೆ ಈ ರಷ್ಯಾ ಸೋವಿಯತ್ ಆಗಿದ್ದ ಕಾಲದಲ್ಲಿ ಶುರು ಮಾಡ್ತಾರೆ. 1982ರಲ್ಲಿ ಇದು ಸೇವೆಗೆ ಸೇರ್ಪಡೆ ಆಗುತ್ತೆ. ಇದರಲ್ಲಿ ಟುಂಗುಸ್ಕಾ ಎಂ ಮತ್ತು ಟುಂಗುಸ್ಕಾ ಎಂ1 ಅನ್ನೋ 2 ಮುಖ್ಯ ವೇರಿಯಂಟ್ಗಳಿವೆ. ಇದು ZSU ಶಿಲ್ಕಾ ಏರ್ಕ್ರಾಫ್ಟ್ ಗನ್ಗಳೇನಿದ್ವು ಅವುಗಳ ಆಧುನಿಕ ಮಾದರಿ ಅಂತ ಹೇಳ್ತಾ ಇದ್ದಾರೆ. ಈ ZSU ಶಿಲ್ಕಾ ಕೂಡ ಭಾರತದ ಬಳಿ ಇದೆ. ಇದರ ತಯಾರಿಯನ್ನ ಮತ್ತು ಇದರ ಬಳಕೆಯನ್ನ ರಷ್ಯಾ ನಿಲ್ಲಿಸಿದ ನಂತರ ಕೂಡ ಭಾರತ ಇದನ್ನು ಬಳಸ್ತಲೇ ಇದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಈ ಶಿಲ್ಕಾಗಳು ಅತ್ಯದ್ಭುತ ಪ್ರದರ್ಶನವನ್ನು ಕೊಟ್ಟವು. ಇವುಗಳನ್ನ ಆಟೋಮೇಷನ್ ಮಾಡಿ ನಮ್ಮ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಮೊದಲ ಸಾಲಲ್ಲಿ ಈ ಶಿಲ್ಕಾಗಳನ್ನ ನಿಯೋಜನೆ ಮಾಡಲಾಗಿತ್ತು. ಇವು ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ಡ್ರೋನ್ಗಳು ಹಾಗೂ UAVಗಳನ್ನ ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆಯನ್ನ ಕೊಡ್ತಾ ಹೋದವು. ಈಗ ಅದರ ಆಧುನಿಕ ಮಾದರಿ ಅಂತ ಹೇಳಲಾಗುವ ಟುಂಗುಸ್ಕಾಗಳನ್ನ ಭಾರತ ಖರೀದಿ ಮಾಡ್ತಾ ಇದೆ. ಈ ಟುಂಗುಸ್ಕಾಗಳು ಕೂಡ ಭಾರತದ ಸೇನೆಯ ಬಳಿ ಇವೆ. 1990ರಿಂದ ಇವು ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ. ಈಗ ಶುಕ್ರವಾರ ಭಾರತ ಸರ್ಕಾರ ರಷ್ಯಾದೊಂದಿಗೆ 445 ಕೋಟಿ ರೂಪಾಯಿ ಮೌಲ್ಯದ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಭಾರತಕ್ಕೆ ಹೊಸ ಮತ್ತು ಹೆಚ್ಚುವರಿ ಟುಂಗುಸ್ಕಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಒದಗಿಸಿಕೊಡುತ್ತೆ. ಇನ್ನು ಗೆಳೆಯರೆ, ಇದಕ್ಕೆ ಟುಂಗುಸ್ಕಾ ಅನ್ನೋ ಹೆಸರನ್ನ ಕೊಟ್ಟಿರೋದಿದೆಯಲ್ಲ, ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯನೇ. ಟುಂಗುಸ್ಕಾ ಅನ್ನೋದು ರಷ್ಯಾದ ಸೈಬೀರಿಯಾ ಭಾಗದಲ್ಲಿನ ಒಂದು ನದಿ. 1908ರ ಜೂನ್ 30ನೇ ತಾರೀಕು ಅಲ್ಲೊಂದು ಭಯಾನಕ ಘಟನೆ ನಡೆಯುತ್ತೆ. ಅವತ್ತು ಆ ನದಿ ತಟದ ಕ್ರಾಸ್ನೋಯಾರ್ಸ್ಕ್ ಅಂತ ಇವತ್ತು ಕರೆಯಲ್ಪಡುವ ಪ್ರದೇಶದಲ್ಲಿ ಆಕಾಶದಲ್ಲೊಂದು ಗೋಳಾಕಾರದ ಬೆಂಕಿಯ ಉಂಡೆ ಅತ್ಯಂತ ಕೆಳಗೆ ಅತ್ಯಂತ ವೇಗವಾಗಿ ಹೋಗ್ತಾ ಇರೋದನ್ನ ಕೆಲವರು ನೋಡ್ತಾರೆ. ಇಡೀ ಆಕಾಶ ಕೆಂಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗತ್ತೆ. ಭೂಮಿಯ ಮೇಲ್ಮೈಯಿಂದ 8ರಿಂದ 10 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಭಯಾನಕ ಸ್ಫೋಟ ಕೂಡ ಉಂಟಾಗುತ್ತೆ. ಅದರ ಶಕ್ತಿ ಸುಮಾರು 50 ಮೆಗಾಟನ್ TNTಗೆ ಸಮಾನವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಮೆರಿಕ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹಾಕ್ತಲ್ಲ, ಅಲ್ಲಿ ಬಿಡುಗಡೆಯಾದ ಶಕ್ತಿಯ 1000 ಪಟ್ಟು ಹೆಚ್ಚು ಶಕ್ತಿ ಆ ಆಕಾಶ ಸ್ಫೋಟದಿಂದ ಬಿಡುಗಡೆ ಆಯ್ತಂತೆ. ಸುಮಾರು 80 ಮಿಲಿಯನ್ ಮರಗಳು ಅಲ್ಲಿ ನಾಶ ಆದವು, ಒಂದಷ್ಟು ಸುಟ್ಟು ಕರಕಲೆ ಆಗೋದ್ವು ಅಂತ ಹೇಳ್ತಾರೆ. ಈ ಸ್ಫೋಟದಿಂದ ಇಡೀ ಭೂಗೋಳದಲ್ಲಿ ಕಂಪನ ಅನುಭವಕ್ಕೆ ಬಂತು. ಆದರೆ ಈ ಸ್ಫೋಟ ಭೂಮಿಯ ಮೇಲೆ ಆಗಲಿಲ್ಲ, ಆಗಸದಲ್ಲಾಯಿತು. ಹೀಗಾಗಿ ಭೂಮಿಯ ಮೇಲೆ ಹೆಚ್ಚು ನಷ್ಟ ಉಂಟಾಗಲಿಲ್ಲ. ಆದರೆ ಇದಾದ ಸಾಕಷ್ಟು ದಿನಗಳ ಕಾಲದವರೆಗೆ ಕೂಡ ಯುರೋಪಿಯನ್ ಆಕಾಶ ವಿಚಿತ್ರ ಬಣ್ಣದಲ್ಲಿ ಕಾಣ್ತಾ ಇತ್ತಂತೆ. ಈ ಸ್ಫೋಟಕ್ಕೆ ಬಾಲ ನಕ್ಷತ್ರ ಅಥವಾ ಕಾಮೆಟ್ ಕಾರಣ ಅಂತ ವಿಜ್ಞಾನಿಗಳು ಹೇಳಿದರು. ಸುಮಾರು 50ರಿಂದ 100 ಮೀಟರ್ ಗಾತ್ರದ ಕ್ಷುದ್ರ ಗ್ರಹ ಅಥವಾ ಬಾಲ ನಕ್ಷತ್ರ ವಾತಾವರಣದ ಬಿಸಿಗೆ ಸಿಕ್ಕಿ ಸ್ಫೋಟಗೊಂಡ ಕಾರಣ ಈ ಘಟನೆ ಸಂಭವಿಸಿತು ಅಂತ ಹೇಳಲಾಯ್ತಾದರೂ ಇದು ಇನ್ನೂ ಕೂಡ ಚರ್ಚೆಯಲ್ಲೇ ಇದೆ. ಖಚಿತ ಕಾರಣವನ್ನು ಕೊಡೋದಕ್ಕೆ ವಿಜ್ಞಾನಿಗಳಿಗೆ ಸಾಧ್ಯ ಆಗಿಲ್ಲ. ಆದರೆ ಈ ಸ್ಫೋಟ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡಿದ್ದು ನಿಜ. ಸೊ ಆ ಆಕಾಶ ಸ್ಫೋಟದ ನೆನಪಿಗೆ ಅದೇ ರೀತಿಯ ಭಯಾನಕ ಆಯುಧ ಇದು ಅಂತ ಹೇಳೋದಕ್ಕೆ ಈ ಏರ್ಕ್ರಾಫ್ಟ್ ಮಿಸೈಲ್ ಗನ್ಗೆ ಟುಂಗುಸ್ಕಾ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಈಗ ಅವು ಭಾರತದ ಬತ್ತಳಿಕೆಗೆ ಬರಲಿವೆ. ಶತ್ರುಗಳ ಆಕಾಶದಲ್ಲಿ ಭಯಾನಕ ಸ್ಫೋಟಕ್ಕೆ ಇವು ಕಾರಣ ಆಗುತ್ತವೆ. ಇದರ ಜೊತೆ ಭಾರತ ರಷ್ಯಾದಿಂದ ಇನ್ನೂ 5 S-400ಗಳನ್ನು ಖರೀದಿ ಮಾಡೋದಕ್ಕೆ ಓಕೆ ಮಾಡಿದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತಕ್ಕೆ ದೊಡ್ಡ ಏರ್ ಡಿಫೆನ್ಸ್ ಅನ್ನು ಒದಗಿಸಿದ ಆಯುಧಗಳ ಪೈಕಿ S-400 ಕೂಡ ಒಂದು. ಅಷ್ಟೇ ಅಲ್ಲ, ಭಾರತದಲ್ಲಿ S-400 ಲಾಂಗೆಸ್ಟ್ ಅಟ್ಯಾಕ್ ಅನ್ನು ಮಾಡಿ ದಾಖಲೆ ನಿರ್ಮಾಣ ಮಾಡಿತು. ಪಾಕಿಸ್ತಾನದ ಅವಾಕ್ಸ್ ಸಿಸ್ಟಮ್ ಅನ್ನ ಅದರ ಹ್ಯಾಂಗರ್ ಅಲ್ಲೇ ಹೊಡೆದು ಹಾಕಿದ್ದು S-400. ಇನ್ನು ನಾಳೆ ಭಾರತ ಪಾಕಿಸ್ತಾನದ ಜೊತೆ ಮತ್ತೆ ಯುದ್ಧಕ್ಕೆ ನಿಲ್ಲಬೇಕಾಗ ಬಂದ್ರೆ ಆಗ ಕೂಡ ಚೈನಾದ ಮಿಸೈಲ್ಗಳನ್ನ, ಚೈನಾದ ಯುದ್ಧ ವಿಮಾನಗಳು ಹಾಗೂ ಅಮೆರಿಕದ F-16ಗಳನ್ನ ಭಾರತ ಹೊಡೆದು ಕೆಡವಬೇಕಾಗತ್ತೆ. ಹೀಗಾಗಿ S-400ಗಳ ಅಗತ್ಯ ಭಾರತಕ್ಕೆ ತುಂಬಾನೇ ಇದೆ. ಈಗಾಗಲೇ ನಾವು 5 S-400ಗಳನ್ನ ರಷ್ಯಾದಿಂದ ಖರೀದಿ ಮಾಡಿದೀವಿ. ಅದರಲ್ಲಿ 3 ಡೆಲಿವರಿ ಆಗಿವೆ, ಕಾರ್ಯನಿರ್ವಹಿಸ್ತಾ ಇವೆ. ಇನ್ನೆರಡು ಬರ್ತಾ ಇವೆ. ಅದರಲ್ಲಿ ಒಂದು ಫೈನಲ್ ಟೆಸ್ಟ್ ಅನ್ನು ಮುಗಿಸಿ ಭಾರತಕ್ಕೆ ಬರೋದಕ್ಕೆ ಸಿದ್ಧ ಆಗಿದೆ. ಈ ವರ್ಷಾಂತ್ಯದ ವೇಳೆಗೆ ನಮಗೆ ಆ 2 ಸಿಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಇನ್ನ 5 S-400 ಖರೀದಿಗೆ ಕೂಡ ಭಾರತ ಅಸ್ತು ಅಂತ ಹೇಳಿದೆ. ಗೆಳೆಯರೆ, ಇದೆಲ್ಲ ಡಿಫೆನ್ಸ್ಗಾದ್ರೆ ಅಟ್ಯಾಕ್ ಮಾಡೋದಕ್ಕೆ ಕೂಡ ಭಾರತಕ್ಕೆ ಆಯುಧಗಳು ಬೇಕಲ್ಲ. ನಮ್ಮ ಹತ್ರ ಕಾಮಿಕಾಜಿ ಡ್ರೋನ್ಗಳಿಗೇನು ಕೊರತೆ ಇಲ್ಲ. ಮನಸ್ಸು ಮಾಡಿದರೆ ಭಾರತ ಇಡೀ ಪಾಕಿಸ್ತಾನವನ್ನ ಕಾಮಿಕಾಜಿಗಳಿಂದ, ಲಾಯ್ಟರಿಂಗ್ ಮ್ಯುನಿಷನ್ಸ್ ಇಂದ ತುಂಬಿಸಿ ಬಿಡುತ್ತೆ. ಆದರೆ ಅದಷ್ಟೇ ನಮಗೆ ಸಾಕಾಗೋದಿಲ್ಲ. ಶತ್ರುಗಳ ಏರ್ ಡಿಫೆನ್ಸ್, ಇನ್ನಿತರ ಗುರಿಗಳನ್ನು ನಿರ್ದಿಷ್ಟವಾಗಿ ಹಾಗೂ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಉಂಟು ಮಾಡಬೇಕು ಅಂದ್ರೆ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಬೇಕಾಗತ್ತೆ. ನಮ್ಮ ದೊಡ್ಡ ಸಮಸ್ಯೆ ಇರೋದೇ ಅಲ್ಲಿ. ಭಾರತೀಯ ವಾಯುಪಡೆಗೆ ಬೇಕಾದಷ್ಟು ಯುದ್ಧ ವಿಮಾನಗಳನ್ನು ಒದಗಿಸಿಕೊಡೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ.
ತೇಜಸ್ ಯುದ್ಧ ವಿಮಾನಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಪ್ರೋಟೋಟೈಪ್ ತಯಾರಿಗೆ 2027ರವರೆಗೆ ಗುರಿಯನ್ನು ಹಾಕೊಳ್ಳಲಾಗಿದೆ. ಅಲ್ಲಿವರೆಗೆ ಏನ್ ಮಾಡಬೇಕು? ರಫೇಲ್ಗಳಿವೆ, ಹೊಸ ರಫೇಲ್ ಖರೀದಿ ಕೂಡ ಆಗ್ತಾ ಇದೆ. Su-30 ಯುದ್ಧ ವಿಮಾನಗಳು ಹಾಗೂ ಇನ್ನಿತರ ಯುದ್ಧ ವಿಮಾನಗಳು ನಮ್ಮ ಹತ್ರ ಇವೆ. ಹಾಗಂತ ಅದನ್ನೇ ಎಲ್ಲ ಕಡೆಗಳಲ್ಲೂ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಒಂದಷ್ಟು ರಿಮೋಟ್ ಪೈಲಟ್ ವಿಮಾನಗಳು ಕೂಡ ನಮಗೆ ಬೇಕಾಗತ್ವೆ. ಯುದ್ಧ ವಿಮಾನಗಳಿಗಿಂತ ಕಡಿಮೆ ಖರ್ಚಿನ ಸ್ಟೆಲ್ತ್ ಕೇಪಬಿಲಿಟಿ ಇರುವ, ಪೈಲಟ್ನ ಅಗತ್ಯ ಇರದ, ಅತಿ ದೊಡ್ಡ ಪ್ರಮಾಣದ ಅಂದರೆ ಯುದ್ಧ ವಿಮಾನದಷ್ಟೇ ಪ್ರಮಾಣದ ದಾಳಿಯನ್ನು ಮಾಡಿ ಬರುವ ಅನ್ಮ್ಯಾನ್ಡ್ ವಿಮಾನ ಬೇಕು. ಅದನ್ನು ಭಾರತ ತಾನೇ ತಯಾರು ಮಾಡ್ಕೊಳ್ತಾ ಇದೆ. ಅದರ ಹೆಸರು ಘಾತಕ್. ನಾವು ನಮ್ಮ ಸ್ವದೇಶಿ ಯುದ್ಧ ವಿಮಾನಕ್ಕೆ ಅಂತ ತಯಾರು ಮಾಡ್ಕೊಳ್ಳೋದಿಕ್ಕೆ ಹೋಗಿ ಅದರ ಶಕ್ತಿ ಸಾಕಾಗ್ತಿಲ್ಲ ಅಂದ್ಕೋತಾ ಇದ್ದ ನಮ್ಮ ಕಾವೇರಿ ಇಂಜಿನ್ ಇತ್ತಲ್ಲ, ಅದನ್ನ ಈ ಘಾತಕ್ಗೆ ಅಳವಡಿಸಿದ್ದಾರೆ. ಅದು ಅದ್ಭುತವಾಗಿ ಘಾತಕ ಅನ್ಮ್ಯಾನ್ಡ್ ವಿಮಾನವಾಗಿ ತಯಾರಾಗ್ತಾ ಇದೆ. ಗೆಳೆಯರೆ, ಇದನ್ನ ಟೈಲ್ ಲೆಸ್ ಫ್ಲೈಯಿಂಗ್ ವಿಂಗ್ ಆಕಾರದಲ್ಲಿ ಸಿದ್ಧಪಡಿಸಿದ್ದಾರೆ. ರಡಾರ್ ಅಲ್ಲಿ ಇದು ದಾಖಲಾಗುವ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಇದು ಸ್ಟೆಲ್ತ್ ಫ್ಲೈಯಿಂಗ್ ವಿಂಗ್ ಅಂತ ಹೇಳ್ತಾರೆ. ಇದರ ತೂಕ ಸುಮಾರು 13 ಟನ್ ಇರುತ್ತೆ. ಶತ್ರುವಿನ ಏರ್ ಡಿಫೆನ್ಸ್ ಅನ್ನ ನಾಶ ಮಾಡೋದು, ಡೀಪ್ ಸ್ಟ್ರೈಕ್ ಮಾಡೋ ಮೂಲಕ ರಡಾರ್, ಮಿಸೈಲ್ ಬ್ಯಾಟರಿಗಳು, ಕಮಾಂಡ್ ಸೆಂಟರ್ಗಳನ್ನು ನಾಶ ಮಾಡೋದು ಮುಂತಾದ ಕೆಲಸಗಳಿಗೆ ಇದು ತುಂಬಾ ಅದ್ಭುತವಾಗಿ ಬಳಕೆ ಆಗುತ್ತೆ. ಇದಕ್ಕೆ ಕಾವೇರಿ ಡ್ರೈ ವೇರಿಯಂಟ್ ಇಂಜಿನ್ ಅನ್ನು ಬಳಸ್ತಾ ಇದ್ದಾರೆ. ಇದು ಪೈಲಟ್ ಇಲ್ಲದೆ ಹಾರಾಡುವ ಕಿಲ್ಲರ್ ಡ್ರೋನ್ ಅನ್ನಿಸ್ಕೊಳ್ಳುತ್ತೆ. ಸಂಸ್ಕೃತದಲ್ಲಿ ಘಾತಕ್ ಅಂದ್ರೆ ಮಾರಕ, ಮಾರಣಾಂತಿಕ ಅಂತ ಅರ್ಥ. ಹೀಗಾಗಿ ಇದಕ್ಕೆ ಘಾತಕ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಇಂಥ 60 ಯೂನಿಟ್ಗಳ ಘಾತಕಗಳನ್ನು ಖರೀದಿ ಮಾಡೋ ಐಡಿಯಾ ಕೂಡ ಭಾರತಕ್ಕಿದೆ. ಇವು ಶುದ್ಧ ಸ್ವದೇಶಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು. ಇವುಗಳನ್ನು ವಾಯುಪಡೆಗೆ ಮತ್ತು ಸೇನೆಗೆ ಸೇರ್ಪಡೆ ಮಾಡ್ತಾರೆ. ಆದರೆ ಇವು ನಮ್ಮ ಸೇನೆಗೆ ಸಿಗೋದಿಕ್ಕೆ ಇನ್ನೊಂದು 2-3 ವರ್ಷಗಳ ಕಾಲ ಕಾಯಬೇಕಾಗಿ ಬರಬಹುದು. 2028ರ ಹೊತ್ತಿಗೆ ಈ ಘಾತಕ್ ಸೇರ್ಪಡೆಯಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ 60 ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ಗಳನ್ನು ಖರೀದಿ ಮಾಡೋದಕ್ಕೆ ಅನುಮೋದನೆ ನೀಡಲಾಗಿದೆ. ಇದು ಸೇನೆಯ ಏರ್ಲಿಫ್ಟ್ ಅಗತ್ಯಗಳನ್ನು ಪೂರೈಸುತ್ತೆ ಅಂತ ರಕ್ಷಣಾ ಸಚಿವಾಲಯ ಹೇಳ್ತಾ ಇದೆ. ಇನ್ನು ಫೆಬ್ರವರಿಯಲ್ಲಿ ಕೂಡ 3.6 ಲಕ್ಷ ಕೋಟಿ ಮೌಲ್ಯದ ಮಿಲಿಟರಿ ಹಾರ್ಡ್ವೇರ್ ಖರೀದಿಗೆ ಅನುಮೋದನೆಯನ್ನ ಸರ್ಕಾರ ಕೊಟ್ಟಿತ್ತು. ಅದರಲ್ಲಿ 114 ರಫೇಲ್ ಯುದ್ಧ ವಿಮಾನಗಳು, 6 P-8 ಕಡಲ ಕಣ್ಗಾವಲು ವಿಮಾನಗಳು, ಸ್ಕಾಲ್ಪ್ ಡೀಪ್ ಸ್ಟ್ರೈಕ್ ಕ್ರೂಸ್ ಮೈಸೈಲ್ಗಳು ಸೇರಿದ್ವು. ಈಗ ಶುಕ್ರವಾರ 2.38 ಲಕ್ಷ ಕೋಟಿ ರೂಪಾಯಿಗಳ ಆಯುಧ ಖರೀದಿಗೆ ಮತ್ತೊಂದು ಅನುಮೋದನೆ ಸಿಗ್ತಾ ಇದೆ. ಅದರಲ್ಲಿ ನಾನು ಆಗಲೇ ಹೇಳಿದ S-400, ಘಾತಕ್, ತುಂಗುಸ್ಕಾ ಸೇರಿದಂತೆ ಧನುಷ್ ಫಿರಂಗಿಗಳು, ಮದ್ದುಗುಂಡುಗಳು, ರನ್ವೇ ಫ್ರೀ ವೈಮಾನಿಕ ಕಣ್ಗಾವಲು ವ್ಯವಸ್ಥೆ ಮತ್ತು ಸುರಕ್ಷಿತ ಯುದ್ಧತಂತ್ರದ ಸಂವಹನಕ್ಕಾಗಿ ಹೆಚ್ಚಿನ ಸಾಮರ್ಥ್ಯದ ರೇಡಿಯೋ ರಿಲೇ ಮುಂತಾದವುಗಳನ್ನು ಕೂಡ ಖರೀದಿ ಮಾಡುವ ಉದ್ದೇಶ ಇದೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಕೈಗೊಳ್ತಾ ಇರೋ ಕ್ರಮ. ಹಾಗೆ 2024-25ರಲ್ಲಿ ಭಾರತ ಕೂಡ ಸುಮಾರು $2.76 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ನಾನಾ ದೇಶಗಳಿಗೆ ಮಾರಾಟ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಅಂಶ. ಇದು ಗೆಳೆಯರೆ, ಜಾಗತಿಕ ಯುದ್ಧಗಳ ಹಿನ್ನೆಲೆಯಲ್ಲಿ ಭಾರತ ಖರೀದಿ ಮಾಡೋದಕ್ಕೆ ಹೋಗ್ತಾ ಇರೋ ಹೊಸ ಆಯುಧಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.